ಈಕೆಗೊಂದು ದೇವಸ್ಥಾನವನ್ನು ಮಾಡ್ತೀನಿ ಅಂತ ಹೇಳಿ ಕೆಂಪೇಗೌಡರು ಲಕ್ಷ್ಮಮ್ಮನನ್ನು ಸಮಾಧಿ ಮಾಡಿದ ಪಕ್ಕದಲ್ಲೇ ಲಕ್ಷ್ಮಮ್ಮನಿಗಾಗಿ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿಸಿದರು. ಇದು ಕತೆ ಅಂದುಕೊಳ್ಳುವುದಾದರೆ ಕತೆ, ವಾಸ್ತವ ಅಂದುಕೊಳ್ಳುವುದಾದರೆ ವಾಸ್ತವ. ಇವತ್ತಿಗೂ ನೀವು ಕೋರಮಂಗಲಕ್ಕೆ ಹೋದರೆ ಲಕ್ಷ್ಮಮ್ಮನವರ ಸಮಾಧಿಯನ್ನು ಮತ್ತು ಲಕ್ಷ್ಮಮ್ಮನವರ ದೇವಸ್ಥಾನವನ್ನು ಮತ್ತು ಈ ದೇವಸ್ಥಾನ ನಿರ್ಮಾಣದ ಹಿನ್ನೆಲೆಯಲ್ಲಿ ನಡೆದಂತಹ ಘಟನಾವಳಿಗಳನ್ನು ಒಂದು ಶಾಸನದಲ್ಲಿಟ್ಟಿದ್ದಾರೆ. ಯಾರು ಬೇಕಾದರೂ ಉತ್ಸಾಹಿಗಳು, ಕುತೂಹಲಿಗಳು ಅದನ್ನು ಗಮನಿಸ್ತಾರೆ. ನಾನು ಯಾಕೆ ಯೋಧ ಆಗಿದ್ದ ಅಂತ ಹೇಳಿದೆ ಅಂತ ಹೇಳಿದರೆ, ಇಡೀ ವಿಜಯನಗರ ಸಂಸ್ಥಾನದ ಅವನತಿಗೆ ಕಾರಣೀಭೂತವಾದ ತಾಳಿಕೋಟೆ ಯುದ್ಧ ಅಥವಾ ರಂಕಸ ತಂಗಡಿ ಯುದ್ಧವನ್ನು ನಾವೇನಾದರೂ ನೆನಪು ಮಾಡಿಕೊಳ್ಳೋದಾದರೆ ಅದು ನಮ್ಮ ಬಿಜಾಪುರದಿಂದ ಒಂದು 80 ಮೈಲಿಗಳ ದೂರದಲ್ಲಿ ಕೃಷ್ಣಾ ನದಿಯ ದಡದಲ್ಲಿ ನಡೆದಂತಹ ಒಂದು ಯುದ್ಧ ಆಗಬೇಕು. ಕೆರೆ ಕುಂಟೆಗಳನ್ನು, ಕಾಲುವೆಗಳನ್ನು ಮತ್ತೆ ಮತ್ತೆ ನೀವು ಎತ್ತಿಡಿಬೇಕು. ಇದು ಕಳ್ಳರಿಗಾಗಿ ಮಾಡಿದ್ರಲ್ಲ, ಒಬ್ಬ ಬಡವನಿಗಾಗಿ,